ಈಗ ಬೆಳಗ್ಗೆಯಿಂದ ಕರೆಕ್ಟ್ ಆಗಿ ಕೆಲಸ ನಡ್ಕೊಂಡು ಹೋಗ್ತಿತ್ತು. ಆಲ್ರೆಡಿ ಒಂದೂವರೆ ತಿಂಗಳಿಂದ ಕ್ಲೀನ್ ಆಗಿ ಕೆಲಸ ನಡ್ಕೊಂಡು ಹೋಗ್ತಿತ್ತು. ಈ ಕೆಲವೊಂದು 15 ದಿನಕ್ಕೆ ಮುಂಚೆ ಇದೇ KRS ಪಕ್ಷದವ್ರು ಬಂದು ಇಲ್ಲಿ ತೊಂದರೆ ಕೊಟ್ರು. ಅದಾದ್ಮೇಲೆ ಏನೇನ್ ಲೋಪಗಳಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಎಲ್ಲಾನು ಒಳ್ಳೇದ್ ಮಾಡ್ಕೊಂಡು ಕೆಲಸ ನಡ್ಕೊಂಡು ಹೋಗ್ತಾ ಇದಾರೆ. ದಿನಕ್ಕೆ 30 ಗಾಡಿ, 25ರಿಂದ 30 ಗಾಡಿ, 40 ಗಾಡಿ ತನಕ ಖಾಲಿನೂ ಮಾಡ್ತಿದ್ದಾರೆ, ರೈತರಿಗೆ ಅನುಕೂಲನೂ ಮಾಡ್ಕೊಡ್ತಾ ಇದಾರೆ. ಅದ್ರಲ್ಲಿ ಬಂದ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ 2 ಅವರಿಂದ ಕೆಲಸ ನಿಲ್ಸಿದ್ರು. ಮಿನಿಮಮ್ ಏನಾದ್ರು 10ರಿಂದ 15 ಗಾಡಿ ಅನ್ಲೋಡ್ ಆಗೋದನ್ನ ಸ್ಟಾಪ್ ಮಾಡಿದ್ರು. ಅದಲ್ದೆ ಬಂದ್ಬಿಟ್ಟು ಇಲ್ಲ ನಾವು ಇರೋರ್ನೆಲ್ಲ, ಈ ರೈತರನ್ನೆಲ್ಲ ನೀವು ರೈತರೇ ಅಲ್ಲ, ನಿಮ್ FID ಕೊಡಿ, ನಿಮ್ದು ಪಾಣಿನೇ ಇಲ್ಲ, ಆಮೇಲೆ ನೀವೆಲ್ಲ ದಲ್ಲಾಳಿಗಳು. ನಮ್ಮ ಇನ್ಸ್ಟಿಟ್ಯೂಟ್ ಬಂದು SIP ಅಬಾಕಸ್ ನೆಲಮಂಗಲ ಅಂತ. ಇದು ಬಂದು ನಾವು ಆಲ್ಮೋಸ್ಟ್ 18 ಇಯರ್ಸಿಂದ ರನ್ನಿಂಗ್, 2006ರಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ನಾವು 5,000 ಮಕ್ಕಳನ್ನು ಟ್ರೈನ್ ಮಾಡಿದ್ದೀವಿ. ಈ ಮಾರ್ಚ್ ಎಂಡಲ್ಲಿ ಸಮ್ಮರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಸಮ್ಮರ್ ಕ್ಲಾಸಸ್ ಹೇಗಿರುತ್ತೆ ಅಂದರೆ ಮಂಡೇ, ವೆಡ್ನೆಸ್ಡೇ ಮತ್ತು ಫ್ರೈಡೇ ವೀಕ್ಲಿ 3 ಕ್ಲಾಸಸ್ ಇರುತ್ತೆ. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಡೆವಲಪ್ಮೆಂಟ್ ಆಗುತ್ತೆ, ಮೆಮೊರಿ ರೀಕಾಲ್ ಬರುತ್ತೆ, ಮತ್ತು ಅವ್ರಿಗೆ ಅಕಾಡೆಮಿಕ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈಗ ಏನೇ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಸೈನ್ಸ್ಗೆ ಇರ್ಬೋದು, ಬೇರೆ ಅಕಾಡೆಮಿಕ್ ಸ್ಟೇಜ್ ಫಿಯರ್ ಇರ್ಬೋದು, ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಸೊ ಸಮ್ಮರ್ ಕ್ಯಾಂಪ್ ಅಟೆಂಡ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಯಾರ್ಯಾರೆಲ್ಲ ನೆಲಮಂಗಲದಲ್ಲಿದ್ದೀರಾ, ಕೈಂಡ್ಲಿ ಅಟೆಂಡ್ ದಿಸ್ ಸಮ್ಮರ್ ಕ್ಯಾಂಪ್, ನೀವು ಗೆಟ್ ದ ಮ್ಯಾಕ್ಸಿಮಮ್ ಬೆನಿಫಿಟ್. ಯಾರು ಇಲ್ಲಿ ದಲ್ಲಾಳಿಗಳವ್ರೆ? ಪ್ರತಿಯೊಬ್ರು ರೈತರು ಅವ್ರೆ, ಎಲ್ಲಾನು ರೈತ ಇರೋದಿಲ್ಲಿ. ಆಮೇಲೆ 112 ಫೋನ್ ಮಾಡ್ತೀವಿ, ಪೊಲೀಸರು ಕಳಿಸ್ತೀವಿ, ರೈತರುಗಳನ್ನೆಲ್ಲ ಒಳಗಾಕ್ಸ್ತೀವಿ ಅಂದ್ರೆ ಯಾವ ಲೆಕ್ಕಾಚಾರ ಇದು? ಈಗ ನೀವು ಜನಕ್ಕೆ ಒಳ್ಳೇದ್ ಮಾಡಕ್ ಬಂದ್ರ ಇಲ್ಲಿಗೆ, ಅಥವಾ ಅದೇ ರೈತರು ಕೆಟ್ಟದ್ ಮಾಡಕ್ ಬಂದ್ರ ಅಂತ ಗೊತ್ತಾಗ್ತಾ ಇಲ್ವಲ್ಲ ನಮ್ಗಿಲ್ಲಿ. ಬೆಳಗ್ಗೆ ಎದ್ರೆ ಅವರು ಎಷ್ಟ್ ಕಷ್ಟ ಬಿದ್ದು ಇಲ್ಲಿ ಕೆಲಸ ಮಾಡಿಸ್ತಾವ್ರೆ, ಪ್ರತಿಯೊಬ್ರು ರೈತರು ಎಷ್ಟು ಕಷ್ಟ ಅನುಭವಿಸ್ತಾವ್ರೆ ಎಲ್ಲ ಗೊತ್ತು. ಈಗ ಪಕ್ಷದವ್ರು ಬಂದು ಇಷ್ಟೆಲ್ಲ ಗಲಾಟೆ ಮಾಡೋದು, ಬಂದು ಒಂದೇ 1 ಲೀಟರ್ ನೀರ್ ಕೊಟ್ಟಿಲ್ಲ ಯಾರಿಗೂ, ಇದುವರೆಗೂ ಒಂದ್ ಸಹಾಯ ಮಾಡಿಲ್ಲ ಪಕ್ಷದವ್ರು. ಆಯ್ತು, ಯಾವ್ದೋ ಒಂದ್ ಪಕ್ಷ ಆಗಿರ್ಬೋದು, ಬಂದ್ರು ಮಾಡಿದ್ರು, ಗಲಾಟೆ ಮಾಡಿದ್ರು, ರೈತರಿಗೆ ತೊಂದರೆ ಕೊಟ್ರು, 2 ಅವರಿಂದ ಇಲ್ಲಿ ಫುಲ್ ಲೆಜ್ಜೆ ಮಾಡಿದ್ರು, ಹೋದ್ರು. ಈಗ ಕಷ್ಟ ಅನ್ಭವಿಸೋದು ಯಾರು? ರೈತರು. ಇದಕ್ಕೆ ಯಾರು ಹೊಣೆ? ಈಗ ಯಾರೋ ಒಬ್ಬ ರೈತರನ್ನ ನೀನು ತಿಳ್ಕೊಂಬಂದ್ಬಿಟ್ಟು ಗಲಾಟೆ ಮಾಡೋದಲ್ಲ. ಈಗ ನಮ್ಮ ಹಿಂದೆ ಇರೋರು ಇವರೆಲ್ಲರೂ ರೈತರೇನೆ. ಎಲ್ಲಾರು ಕೇಳ್ಬೋದಲ್ವಾ ನೀವುನು ಏನ್ ಪ್ರಾಬ್ಲಮ್ ಅಂತ? 50-60 ಜನ ರೈತರವ್ರೆ, 50-60 ಜನನು ಬಂದು ಹೇಳ್ತಾವ್ರೆ ಇಲ್ಲ ನಮ್ಗೇನು ತೊಂದರೆ ಇಲ್ಲ ಅಂತ. ಇಲ್ಲಿ ಬಂದು ಕ್ಲೀನ್ ಆಗಿ ಹೇಳಿದ್ರು ಇಲ್ಲ ನೀವೆಲ್ಲ ರೈತರೆಲ್ಲ ದಲ್ಲಾಳಿಗಳು, 112 ಫೋನ್ ಮಾಡಿ ನಿಮ್ನೆಲ್ಲ ಒಳಗೆ ಕುಂಡಿಸ್ತೀವಿ. ಏನ್ ಲೆಕ್ಕಾಚಾರ ಇದು? ಒಳಗಸ್ತೀವಿ ಅರ್ಥ ಬೇಡವಾ ಅದಕ್ಕೆ? ಈ ತರ ಮಾಡ್ತಾರೆ. ದಯವಿಟ್ಟು ಹೇಳ್ತೀನಿ, ರೈತರು ಒಳ್ಳೇದ್ ಮಾಡಕ್ಕಾದ್ರೆ ಮಾಡಿ, ಈ ತರ ಬಂದು ಕೆಟ್ಟದಂತೂ ಯಾರು ಮಾಡಬೇಡಿ. ರೈತರು ಬೆಳೆದ್ರೆ ಊಟ ಸಿಗೋದು ಅಧಿಕಾರಿಗಳು. ನಾವು ರೈತರು ಲೋಕೇಶ್ ಬೀಚ್ ಅಂತ ಹೇಳಿ ರಾಗಿ ತುಂಬ್ಕೊಂಡಿದ್ದೇವೆ ನಾವು. ಈ KRS ಪಕ್ಷದವ್ರು ಬಂದು ಇವಾಗ 2 ಅವರ್ 3 ಅವರಿಂದ ಗಾಡಿ ನಿಲ್ಸವ್ರೆ, ಸ್ಟಾಪ್ ಮಾಡವ್ರೆ, ನಮ್ಗೆ ಅನಾನುಕೂಲ ಮಾಡಿದ್ರು. KRS ಪಕ್ಷ ಏನೋ ಒಂದು ಬೆಲೆ ತಕ್ಕನಾಗಿತ್ತು ಹಂಗ್ ತಿಳ್ಕೊಂಡಿದ್ದ. ಇವ್ರು ಬಂದು ನನ್ನ ಮಗಳು ಯಾರೋ ಇದ್ರವರು ಮಾಡವ್ರೆ ಈ ಕೆಲಸನ. ಈಗ ರೈತರಿಗೆ ತೊಂದ್ರೆ, ರೈತರಿಗೆ ದಳ್ಳಾಳಿಗಳು ಅಂತ ಹೇಳವ್ರೆ. ಅಲ್ಲಿಂದ ಬಂದು 112 ಫೋನ್ ಹಾಕ್ತೀನಿ, ಒಳಗೆ ಕುಂಡಿಸ್ತೀನಿ, ಇವೆಲ್ಲ ಧಮಕಿ ಹಾಕ್ತಾವ್ರೆ ರೈತರುಗಳಿಗೆ, ಭಯ ಬೀಳಿಸ್ತಾವ್ರೆ. ಹೇಳೋ ಕೆಲ್ಸ ಇಲ್ಲ, ಇಲ್ಲಿ ಕೆಲಸ ನಿಂತ ಸ್ಟಾಪ್ ಆಗಿದೆ, ರೈತರು ಭಾರಿ ಅನುಕೂಲ ಆಗಿದೆ. ಯಾರೆಲ್ಲ ದಲ್ಲಾಳಿ ಒಬ್ಬರಿಬ್ರು ಮಾಡೋಣ, ಅವ್ರು ಹೇಳಿದ್ರು, ಅವ್ರ ತರ ವಿಡಿಯೋ ಅವರೇ KRS ಪಕ್ಷ ಮಾಡ್ಯಾವೆ, ಅವ್ರ ತರ ವಿಡಿಯೋ ದಲ್ಲಾಳಿಗಳು ಅನ್ನೋದಕ್ಕೂ ವಿಡಿಯೋ ಅದೇ. ಆಮೇಲೆ 112 ಫೋನ್ ಹಾಕಿ ಒಳಗೆ ಹಾಕ್ತೀನಿ ಅಂತ ಅವರು ಹೇಳ. ದಳ್ಳಾಳಿ ಯಾರಿದ್ದಾರೆ ಅವರೇ ಕಂಡಿಡಿಬೇಕಣ್ಣ. ಇಲ್ಲ ಅಣ್ಣ, 51 ಕೆಜಿ ರಾಗಿ ತಗೊಳ್ಳೋದು, 5 ಕೆಜಿ ತಗೊಂಡ್ರೆ ಚಿಟ್ಟಿ ಕೊಡ್ತಾರೆ. ಬರ್ಕೊಟ್ಟವ್ರ ಅವ್ರು ನೋಡ್ರಿ ಇದು 30 ಕೆಜಿ ರಾಗಿ ಎಕ್ಸ್ಟ್ರಾ ಬಂದಿರೋದು, ಅಂದ್ರೆ ನಮ್ಗೆ ಎಕ್ಸೆಸ್ ಹಾಕಿರೋದು ಬರ್ಕೊಟ್ಟವ್ರೆ. ಎಕ್ಸೆಸ್ ಆಗಿರೋದನ್ನ ಬರ್ಕೊಡ್ತಾರೆ. ನಿಮ್ದು ರಾಗಿ ಅಣ್ಣ ಇದು 60 ಕೆಜಿ ಸುಮ್ಮನೆ ಇಲ್ಲದ ಮಾತಾಡ್ಬಾರ್ದು. ರಾಗಿ ಎಕ್ಸೆಸ್ ಆಗಿರೋದು ಬರ್ಕೊಟ್ಟವ್ರೆ. ಇದು ನಮ್ಗೆ ವಾಪಸ್ ಕೊಡ್ತಾರೆ. ಇವಾಗ ನಾವು ಹಾಕೊಂಡು ಹೋಗ್ಬೋದು ವಾಪಸ್ ಫ್ಯಾಕ್ಟ್ರಿಗೆ. ಯಾವ್ದು ಮೋಸ ಆಗಿರೋ ಯಾವ್ದು ಇಲ್ಲ, ಎಲ್ಲ ರೈತರಿಗೂ ಸುಮ್ನೆ ಬಂದು 2 ಅವರ್ 3 ಅವರ್ ಖಾಲಿ ಇದ್ ಮಾಡ್ಕೊಂಡು ಹೋದ್ರು. ಒಬ್ರಿಗೂ ಒಂದ್ ಗ್ಲಾಸ್ ನೀರ್ ತಂದು ಕೊಟ್ಟಿಲ್ಲ. ಅದೇ ನಮ್ಮ ನೀರಿನ ವ್ಯವಸ್ಥೆ ಮಾಡವ್ರೆ, ಊಟದ ವ್ಯವಸ್ಥೆ ಮಾಡವ್ರೆ, ಅಲ್ಲಿ ಇದಕ್ಕೆ ಬಾತ್ರೂಮ್ ಮಾಡವ್ರೆ, ಎಲ್ಲಾ ರೈತರಿಗೂ ಅನುಕೂಲ ಮಾಡ್ತಾ ಇದಾರೆ. ನೀರು ಅದಕ್ಕೆ ಶೀಟ್ ಸೆಟ್ ಹಾಕೊಟ್ಟವ್ರೆ, ಶಾಮಿಯಾನ ಹಾಕ್ಯಾರ, ಚೇರ್ ಕೊಟ್ಟವ್ರೆ. ಅಂದ್ರೆ ಪಾಣಿದಾರ್ ಇಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಇವ್ರು ರೈತರಿಗೆ ಏನ್ ಹೇಳೋರು ಗೊತ್ತಾ? ಪಾಣಿದಾರ್ ಅಲ್ಲಿ ಕೂತಿರ್ಲಿ ನೆಳ್ಳಲ್ಲಿ 5 ಪಾಣಿ 6 ಪಾಣಿ ಟ್ರ್ಯಾಕ್ಟರ್ ತುಂಬ್ಕೊಂಬಂದ್ರೆ ಅವ್ರ ಲೆಕ್ಕಾಚಾರ ಅಂದ್ರೆ ಎಲ್ಲಾ ಆನ್ ಸ್ಪಾಟ್ ಎಲ್ಲ ಜೊತೆಲಿ ಇರ್ಬೇಕು. ವಯಸ್ಸಾದವ್ರು ಬಂದ್ಬಿಟ್ಟು ರಾಗಿ ಪಕ್ಕ ನಿಂತ್ಕೊಳಕಾಯ್ತದ? ನಾವ್ ಹೇಳ್ತಿರೋದಂದ್ರೆ ಅಲ್ಲಿ ಕೂತಿರ್ತಾರೆ, ಹೋಗ್ಬಿಟ್ಟವ್ರು ಹೋಗ್ಬಿಟ್ಟು ಟ್ಯಾಬ್ಲೆಟ್ ಕೊಡ್ತಾರೆ.
ಯಾರಾದ್ರೂ ಅವ್ರ ಅಪ್ಪ ಅಮ್ಮ ಆದ್ರೂ ಅದೇ ಕೆಲಸ ಮಾಡ್ತಾರ ಅವ್ರು ಮಾಡಕ್ ಆಗಲ್ಲ ಯಾರುನು